ಮಾಜಿ ಸಿಎಂ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈಗಷ್ಟೇ ಪರಾಜಿತ ಅಭ್ಯರ್ಥಿಗಳ ಒಂದಷ್ಟು ಸಭೆ ಕೂಡ ನಡೆದಿದೆ. ಒಂದಷ್ಟು ಸೂಚನೆ ಸಲಹೆಗಳನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿಯವರಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಸೂಚನೆ ಕೊಟ್ಟರು ಅಂತ ಅವ್ರ ಜೊತೆನೇ ತಿಳ್ಕೊಳ್ಳೋಣ. ಸರ್, ಈಗಷ್ಟೇ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಒಂದು ಸಭೆ ಆಯಿತು. ನಿಮಗೆ ಒಂದಷ್ಟು ಟಾಸ್ಕ್ ಅನ್ನು ಕೂಡ ಕೊಟ್ಟಿರ್ತಾರೆ. ಏನೆಲ್ಲ ಆಯಿತು ಸರ್ ಸಭೆಯಲ್ಲಿ? ನೋಡಿ, ಇವತ್ತು ಕರೆದಿರುವಂಥ ವಿಶೇಷ ಸಭೆ ಹೊಸದೇನಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿಂದಿನಿಂದನೂ ಸಹಿತ ಮೇಲಿನ ಮೇಲೆ ಎಲ್ಲ ಸೋತಿರುವಂಥ ಬೇರೆ ಚುನಾವಣೆಗಳು ಬಂದಾಗ ಅದಕ್ಕೆ ತಯಾರಿ ಮಾಡುವಂಥ ಕೆಲಸಗಳು ನಡೀತಾ ಇರ್ತದೆ. ಅದೇ ರೀತಿಯಾಗಿ ಇವತ್ತು ಮುಂದಿನ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಇವತ್ತು ಯಾರು ಅಸಮಾಧಾನದಲ್ಲಿರ್ಬೋದು ಅಂಥವ್ರು ಇರ್ಬೋದು ಅಥವಾ ಮಾಜಿ ಸೋತಂಥವ್ರು ಇರ್ಬೋದು, ಅವರೆಲ್ಲರೂ ಒಟ್ಟಾಗಿ ಮತ್ತೆ ಅವರಿಗೆ ಬೆನ್ನು ತಟ್ಟಿ ಧೈರ್ಯ ತುಂಬಿ ಚುನಾವಣೆಗಳನ್ನು ಎದುರಿಸುವಂಥ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಿಸಿ ಮತ್ತೆ ಮುಂದಿನ ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಬರಬೇಕು, ಆ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮಾರ್ಗದರ್ಶನವನ್ನು ಸನ್ಮಾನ್ಯ ಯಡಿಯೂರಪ್ಪನವರು, ವಿಜೇಂದ್ರ ಅವರು, ಶ್ರೀ ಸದಾನಂದ ಗೌಡರು ಎಲ್ಲರೂ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷದಲ್ಲಿ ಏನೇ ಭಿನ್ನ ರಾಗಗಳಿದ್ದರೂ ಸಹಿತ ಎರಡಕ್ಕೂ ಸಹಿತ ಹೈಕಮಾಂಡು ಇಬ್ಬರಿಗೂ ಒಂದು ಸೂಚನೆ ಮಾರ್ಗದರ್ಶನ ಕೊಟ್ಟು ಒಂದಾಗಿ ಒಟ್ಟಾಗಿ ಮುಂದುವರಿಲಿಕ್ಕೆ ಅವ್ರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರ ಆದೇಶವನ್ನು ಪಾಲಿಸಿ ನಮ್ಮ ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಬರಲಿಕ್ಕೆ ಅದನ್ನ ಪ್ರಯತ್ನ ಮಾಡ್ತದೆ. ಒಂದು ಸೂಚನೆಯನ್ನು ಗಮನಿಸಿದ್ದೀನಿ ಯಡಿಯೂರಪ್ಪನವರು ನಿಮ್ಮ ಸಭೆಯಲ್ಲಿ ಕೊಟ್ಟಿರುವಂಥದ್ದು. ಯಾರೆಲ್ಲ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರ ವಿರುದ್ಧ ಕೆಲವೇ ದಿನಗಳಲ್ಲಿ ಕ್ರಮ ಆಗುತ್ತೆ. ಅಮಿತ್ ಶಾ ಅವರು, ಮೋದಿ ಅವರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಇದ್ರ ಬಗ್ಗೆ ಹೇಳಿ. ನೋಡಿ, ಅಲ್ಲಿ ಏನು ಸಿದ್ಧತೆ ಆಗಿದೆ ಅಥವಾ ಏನು ಚರ್ಚೆ ಆಗಿದೆ ನಮ್ಮ ಗಮನಕ್ಕಂತೂ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯ ಇರುವಂಥದ್ದು ಎಲ್ಲರನ್ನೂ ಒಟ್ಟಾಗಿ ಕೂಡಿಸ್ಕೊಂಡು ಎಲ್ಲರೂ ಅವ್ರಿಗೆ ಇರುವಂಥ ತಪ್ಪುಗಳನ್ನ ತಿದ್ದುಕೊಂಡು ನಾವೆಲ್ಲರೂ ಒಟ್ಟಾಗಿ ಹೋದಾಗ ಮಾತ್ರ ನಾವು 113ಕ್ಕಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ಗೆಲ್ಲಕ್ಕೆ ಸಾಧ್ಯತೆ. ಅದ್ರ ಸಲುವಾಗಿ ಅವ್ರ ಹಿರಿಯರು ಅನುಭವಿಗಳಿದ್ದಾರೆ. ಯಡಿಯೂರಪ್ಪನವರು ಮತ್ತು ಅಮಿತ್ ಶಾ ಇರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ಪ್ರಧಾನಮಂತ್ರಿಗಳಿರ್ಬೋದು, ಯಾವ ಸಂದರ್ಭದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅವ್ರು ಮಾಡ್ತಾರೆ. ಅವ್ರು ತೆಗೆದುಕೊಂಡ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಎಲ್ಲರೂ ಒಟ್ಟಾಗಿ ಹೋಗೋದು ಒಳ್ಳೇದಂತೇಳಿ ನನ್ನ ಅಭಿಪ್ರಾಯ. ನೀವು ಬಿಜೆಪಿಯ ಹಿರಿಯ ನಾಯಕರಾಗಿ ಪಕ್ಷದಲ್ಲಿರುವಂಥ ಎರಡು ಸಮಸ್ಯೆಗಳು, ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತಲೂ ಕೂಡ ಒಂದು ಚರ್ಚೆ ಆಗ್ತಿರುವಂಥದ್ದು, ಇಲ್ಲ ಒಂದು ಕಡೆ ಆವಾಗ ಈ ರೆಬಲ್ಸ್ ನಾಯಕರು ಪಕ್ಷಕ್ಕೆ ಮುಜುಗರ ಮಾಡ್ತಾ ಇರುವಂಥದ್ದು. ಈ ಎರಡು ಘಟನೆಗಳು ನೋಡಿದಾಗ ನೀವು ಹಿರಿಯ ನಾಯಕರು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ, ನಾನು ಭಾರತೀಯ ಜನತಾ ಪಾರ್ಟಿ ರಾಜ್ಯ ಉಪಾಧ್ಯಕ್ಷ. ಎರಡು ಕಡೆಗಳಿಂದ ನಮ್ಮ ಸ್ನೇಹಿತರೇ ಇದ್ದಾರೆ. ಇರುವಂಥದ್ರಲ್ಲಿ ಸಣ್ಣ ಪುಟ್ಟ ಅಸಮಾನ ಇರುವಂಥದ್ದು ಸ್ವಾಭಾವಿಕ. ಈಗಾಗಲೇ ಎಲ್ಲರೂ ಕೂತ್ಕೊಂಡು ಒಂದು ಹಂತದಲ್ಲಿ ಎರಡು ಹಂತದಲ್ಲಿ ಮಾತಾಡಿದ್ದಾರೆ. ಅವೆಲ್ಲ ಸರಿ ಹೋಗ್ತದೆ. ಒಂದು ಸಣ್ಣ ಕುಟುಂಬ, ಒಂದೇ ತಾಯಿಯ ಮಕ್ಕಳಿರುವಂಥವ್ರನ್ನೇ ಸ್ವಲ್ಪ ದಿವಸದಲ್ಲಿ ಡಿವೈಡ್ ಆಗುವಂಥದ್ದು ನಡೀತಾ ಇರ್ತದೆ. ಇವತ್ತು ಪಕ್ಷ ಭಾಳ ಬಲಾಢ್ಯವಾಗಿ ಬೆಳೆದಿದೆ. ಅಂಥ ಸಂದರ್ಭದಲ್ಲಿ ಅಪಸ್ವರ ಬರುವಂಥದ್ದು ಸರ್ವೇ ಸಾಮಾನ್ಯ. ಅಂಥವ್ರು ಎಲ್ಲರನ್ನೂ ಕೂಡಿಸಿ ಒಂದಾಗಿ ಮಾಡುವಂಥ ಕೆಲಸವನ್ನು ನಮ್ಮ ಹಿರಿಯ ನಾಯಕರು ಮಾಡ್ತಾ ಇದ್ದಾರೆ. ಎಲ್ಲರೂ ಅದನ್ನು ತಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗಿ ಪಕ್ಷವನ್ನು ಸರ್ಕಾರ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂಥ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಯಾವುದೇ ರೀತಿಯಿಂದ ಅಪಸ್ವರ ಮುಂದೆ ಬರುವಂಥ ದಿವಸಗಳಲ್ಲಿ ಇರಲ್ಲ. ಒಂದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ತಿರುವಂಥದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ಬಸವರಾಜ ಬೊಮ್ಮಾಯಿ ಅವರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಒಂದು ಚರ್ಚೆ ಆಗ್ತಿರುವಂಥದ್ದು. ಉತ್ತರ ಕರ್ನಾಟಕ ಭಾಗ ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕರು ಕೂಡ ಹೌದು, ಜೊತೆಗೆ ಮಾಜಿ ಸಿಎಂ ಕೂಡ ಹೌದು, ಬಸವರಾಜ ಬೊಮ್ಮಾಯಿ ಅವರನ್ನ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಚರ್ಚೆ ಆಗ್ತಿರುವಂಥದ್ದು. ಈ ರೀತಿ ನಮ್ಮ ಗಮನಕ್ಕೆ ಏನು ಬಂದೇ ಇಲ್ಲ. ಅದು ಆ ರೀತಿ ಏನಾಗ್ತದೆ, ಯಾರನ್ನೇ ಮಾಡಲಿ ನನಗೆ ಗೊತ್ತಿರುವಂಥ ಮಟ್ಟಿಗೆ ಇವರನ್ನೇ ಮುಂದುವರಿಸ್ತಾರೆ ಅನ್ನುವಂಥದ್ದನ್ನೇ ನಮ್ಮ ಮನಸ್ಸಲ್ಲಿದೆ. ರಾಷ್ಟ್ರೀಯ ನಾಯಕರು ಯಾವುದನ್ನ ಅವ್ರ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಎಲ್ಲ ನಾವೊಬ್ಬರೇ ಅಲ್ಲ, ಇಡೀ ಕರ್ನಾಟಕದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಅದನ್ನು ಒಪ್ಪಿ ಅವರ ನೇತೃತ್ವದಲ್ಲಿ ಮುಂದೆ ಹೋಗುವಂಥದ್ದು ಕಡೆ ಗಮನ ಹರಿಸ್ತಾರೆ. ಇವಿಷ್ಟು ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿಯವರ ಮಾತಾಗಿತ್ತು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.